ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಡಿಸೈನೇ, ಸೊ ಅಂದರೆ ನ್ಯೂ ಡಿಸೈನ್ ಟ್ರೈ ಮಾಡಿರೋದು. ಸಿಂಪಲ್ ಡಿಸೈನ್, ಸಿಂಗಲ್ ಸ್ಟೆಪ್ ಡಿಸೈನು. 10 ನಂಬರ್ ನೀಡಲ್ ತೊಗೋತಾ ಇದ್ದೀನಿ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳೋಣ. ಸೊ ಇದು ಒಂದು ಸ್ಯಾಂಪಲ್ ಪೀಸಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಆ ಸ್ಯಾರಿಗೂ ಸೇಮ್ ಇದೇ ಥರ ಬರುತ್ತೆ. ಸೊ ನೀಡಲ್ ಹಾಕಿಬಿಟ್ಟು ದಾರನ ತೊಗೊಂಡು ಬಂದು ಫಸ್ಟು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತೀನಿ. 1 or 2 ಟೈಮ್ ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳೋಣ. ಸೊ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶಾ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಆ ಸಿಂಗಲ್ ಕ್ರೋಶಾ ಆಯ್ತಲ್ವ. ಇವಾಗ 5 ಚೈನ್ ಹಾಕೋತೀನಿ. ಹೇಳ್ದಲ್ಲ ಫ್ರೆಂಡ್ಸ್, ಸಿಂಗಲ್ ಸ್ಟೆಪ್ ಡಿಸೈನ್ ಅಂತ. ಗುಚ್ಚು ಬರುತ್ತೆ, ಆರ್ಚ್ ಬರುತ್ತೆ, ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್ ಇದು. ಸೊ 5 ಚೈನ್ಸ್ನ ಹಾಕ್ಕೊಂಡು 5 ಚೈನ್ಸ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತಲ್ಲ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೂಸೂ ಆಗಬಾರ್ದು, ಟೈಟೂ ಆಗಬಾರ್ದು ಫ್ರೆಂಡ್ಸ್. ಆ ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು. 5 ಚೈನ್ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. 1 or 2 ಟೈಮ್ಸ್ 3 ಟೈಮ್ಸ್ ಮಾಡ್ಕೋಬೋದು. ಸೊ ಗ್ಯಾಪ್ ಬರುತ್ತೆ. ಗ್ಯಾಪ್ ಇಷ್ಟ ಇಲ್ಲ ಅಂದರೆ 2 ಸಾಕು. ಗ್ಯಾಪ್ ಬೇಕಂದರೆ ಒಂದು 3 to 4 ಮಾಡ್ಕೋಬೋದು. ಸ್ವಲ್ಪ ದಾರನ ಮೇಲೆ ಮಾಡಿಬಿಟ್ಟು ಒಂದು ಬಿಗ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ರೌಂಡ್ ಬೀಡನ್ನ ನಾರ್ಮಲ್ಲು ಪೇಸ್ಟಲ್ ಕಲರ್ಸ್ಗಾರ ಸಿಲ್ವರ್ ಪರ್ಲ್ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಗೋಲ್ಡನ್ ಜರಿ ಬಾರ್ಡ್ರ್ ಟೈಪ್ ಇದ್ದರೆ ಗೋಲ್ಡ್ ಕಲರ್ ಬೀಡ್ಸ್. ಸೊ ಬೀಡನ್ನ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಸ್ಲ್ಯಾಂಟಿಂಗ್ ಆರ್ಚ್ ಅಂತ ಹೇಳ್ದಲ್ಲ, ಸ್ಲ್ಯಾಂಟಾಗೆ ನಾನು ಒಂದು 1/2 ಇಂಚಷ್ಟು ಗ್ಯಾಪಲ್ಲಿ ನಾನು ನೀಡಲ್ನ ಹಾಕಿ ಬಟ್ಟೆಗೆ ದಾರನ ತೊಗೊಂಡು ಬರ್ತೀನಿ. ದಾರನ ತೊಗೊಂಬಂದಮೇಲೆ ಅದು 3 ದಾರ ಇರುತ್ತೆ ನೀಡಲ್ ಮೇಲೆ. ಸೊ ಫಸ್ಟ್ ನಾವು 3 ದಾರ ಇರುತ್ತಲ್ವ, 2 ದಾರ 1 ಮಾಡ್ಕೊಳ್ಳೋಣ. ಮತ್ತು 2 ದಾರ ಮಿಕ್ಕಿತ್ತಲ್ಲ, ಸೊ ಆ ಮಿಕ್ಕಿರೋ 2 ದಾರನ 1 ಮಾಡ್ಕೊಳ್ತೀವಿ. ಒಂದು ಡಬಲ್ ಕ್ರೋಶಾ ಆಗುತ್ತೆ ಸ್ಲ್ಯಾಂಟಾಗೆ. ಡಬಲ್ ಕ್ರೋಶಾ ಆದ ತಕ್ಷಣ ಒಂದು ಬೀಡ್ ಹಾಕಿ ನಾನು ಡಬಲ್ ಕ್ರೋಶಾ ಮಾಡಿದ್ದೀನಿ. ಡಬಲ್ ಕ್ರೋಶಾ ಆಗಿದ ತಕ್ಷಣ 2 ಚೈನ್ಸ್ನ ಹಾಕ್ತಾಯಿದ್ದೀನಿ. ಸೊ ಫಸ್ಟ್ 2 ಚೈನ್ನ ಹಾಕೊಳ್ಳೋಣ ಫ್ರೆಂಡ್ಸ್. 2 ಚೈನ್ನ ಹಾಕ್ಕೊಂಡು ಮತ್ತೆ ನಾವು ನೀಡಲ್ ಮೇಲೆ ದಾರ ಸುತ್ಕೊಳ್ತೀವಿ. ನೀಡಲ್ ಮೇಲೆ ದಾರ ಸುತ್ತಕೊಂಡು ಗ್ಯಾಪ್ ಏನಿದೆ ಟ್ರಯಾಂಗಲ್ ಶೇಪಲ್ಲಿ ಕಂಬ ಮಾಡಿದ್ವಲ್ಲ, ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು ಫಸ್ಟ್ 2 ದಾರ 1 ಮಾಡ್ಕೋತೀವಿ. ಮತ್ತೆ 2 ದಾರ 1 ಮಾಡ್ಕೋತೀನಿ. ಮತ್ತೆ ಡಬಲ್ ಕ್ರೋಶಾ ಮಾಡಿಕೊಂಡೆ. 1 ಡಬಲ್ ಕ್ರೋಶಾ ಆದಮೇಲೆ 2 ಚೈನ್ ಹಾಕಿ ಮತ್ತೆ ಡಬಲ್ ಕ್ರೋಶಾ ಮಾಡಿದ್ದೀನಿ. ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿ ಚಿಕ್ಕದು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಯಾವಾಗಲೂ ಡಬಲ್ ಕ್ರೋಶಾ ಹಾಕಿ ಬೀಡನ್ನ ಹಾಕಿ ಪಿಕಾಟ್ಸ್ ಮಾಡ್ತಾಯಿದ್ವಿ ಅಲ್ಲ, ಸೊ ಇದನ್ನು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬೀಡನ್ನ ಆ್ಯಡ್ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇನ್ನೂ ಒಂದು ನಾನು ಕಂಬ ಹಾಕ್ಕೋತೀನಿ. ಸ್ಟಾರ್ಟಿಂಗ್ 2 ಚೈನ್ ಹಾಕಿದೆ, 1 ಡಬಲ್ ಕ್ರೋಶಾ, 1 ಬೀಡ್ ಹಾಕಿಬಿಟ್ಟು ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೀಡ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 2 ದಾರ 1 ಈ ರೀತಿ ಮಾಡ್ಕೊಂಡಿದ್ದೀನಿ. 2 ಚೈನ್ 1 ಕಂಬ, ಬೀಡ್ ಕಂಬ. ಸೊ ಅಲ್ಲಿಂದ 3 ಚೈನ್ಸ್ನ ಹಾಕೋತೀನಿ. ಸೊ ಅಲ್ಲಿಂದ ಕಂಬ ಆಗಿದ ತಕ್ಷಣ, ಬೀಡ್ ಆದಮೇಲೆ ಕಂಬ ಆಗಿದ ತಕ್ಷಣ 3 ಚೈನ್ ಹಾಕ್ಕೊಂಡು ಡಿಸೈನ್ ಒಂಚೂರು ಟರ್ನ್ ಮಾಡ್ಕೋತೀನಿ ಫ್ರೆಂಡ್ಸ್ ಬ್ಯಾಕ್ ಸೈಡ್ಗೆ. ಇದು ಬ್ಯಾಕ್ ಸೈಡು. ಸೊ ಇವಾಗೇನು ನಾವು ಬೀಡ್ ಪಕ್ಕ ಆ ಸೈಡ್ ಕಂಬ ಇತ್ತಲ್ವ, ಅದು ಬ್ಯಾಕ್ ಸೈಡಲ್ಲಿ ಹೋಲ್ ಗ್ಯಾಪ್ ಕಾಣಿಸುತ್ತೆ ನೋಡಿ. ಆ ಕಂಬದ ಮೇಲೆ ನೀಟಾಗಿ ಗೊತ್ತಾಗುತ್ತೆ, ಬೀಡ್ ಪಕ್ಕನೇ ಇರುತ್ತೆ. ಅಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಈ 2 ದಾರ ಏನು ಇರುತ್ತೆ ಇವಾಗ ನೀಡಲ್ ಮೇಲೆ 1 ಮಾಡ್ಕೊಳ್ತೀನಿ. ಸೊ 2 ದಾರ ಸೇರಿ 1 ಮಾಡ್ಕೊತೀನಿ. ಮತ್ತು ಡಿಸೈನ್ನ ಟರ್ನ್ ಮಾಡ್ಕೊತೀನಿ. ಈ ರೀತಿ ಡಿಸೈನ್ನ ಟರ್ನ್ ಮಾಡ್ಕೊಳ್ತೀನಿ. ಈ ಥರ ಟರ್ನ್ ಮಾಡಿಕೊಂಡು ಫ್ರಂಟ್ ಸೈಡ್ಗೆ ಇವಾಗ ಟರ್ನ್ ಮಾಡಿಕೊಂಡು, ಸೊ ಈ ಬೀಡ್ ಸುತ್ತೂರ ಅಂದರೆ ಬೀಡ್ ಅರೌಂಡು 3 ಚೈನ್ ಹಾಕಿದ್ದಲ್ವ, ಆ 3 ಚೈನ್ ಗ್ಯಾಪಲ್ಲಿ ನಾನು ನೀಡಲ್ನ ಹಾಗೆ ಹಾಕಿ ದಾರನ ತೊಗೊಂಡು ಬರ್ತೀನಿ. ಸೊ 2 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ, 2 ದಾರ ಸೇರಿ 1 ಮಾಡ್ಕೊತೀನಿ. ಮತ್ತು ಸೇಮ್ 3 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕ್ತೀನಿ. ದಾರನ ತಂದು 2 ದಾರ ಸೇರಿ 1 ಮಾಡ್ಕೊತೀನಿ. ಮತ್ತು ಅದೇ ಥರ ಒಂದು ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗ್ತೀನಿ. 4 ಸಿಂಗಲ್ ಕ್ರೋಶೆ ಹಾಕ್ತೀನಿ ಫ್ರೆಂಡ್ಸ್. 3 ಆದರೂ ನಡೆಯುತ್ತೆ. ಸೊ ನಾನು ಇಲ್ಲಿ 3 ಚೈನ್ಗೆ 4 ಸಿಂಗಲ್ ಕ್ರೋಶಸ್ನ ಮಾಡ್ತೀನಿ. ಸೊ 4 ಸಿಂಗಲ್ ಕ್ರೋಶೆ ಫ್ರಂಟ್ ಸೈಡಿಂದ ಈ ರೀತಿ ಹಾಕ್ಕೊಂಡು ಬಂದು, ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋತೀನಿ. ನೀಡಲ್ ಮೇಲೆ ದಾರ ಸುತ್ಕೊಂಡು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. ಇನ್ನೂ ಒಂದು ಡಬಲ್ ಕ್ರೋಶೆ ನೀಡಲ್ ಹಾಕಿ ದಾರನ ತಂದು 2 ದಾರ 1 ಮತ್ತು 2 ದಾರ 1. ಸೊ ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಆಗಿದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡಿ ಇನ್ನೊಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡೋಣ.
ಸೊ ಒಂದು ಸೆಗ್ಮೆಂಟ್ ಆ ಥರ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಒಂದು ಪೆಟಲ್ ಕಂಪ್ಲೀಟ್ ಆಯಿತು. ಇನ್ನೊಂದು ಪೆಟಲ್ಗೆ ಕಂಬ ಆಗಿದ ತಕ್ಷಣ ಒಂದು ಬೀಡ್ ಹಾಕಿ ಮತ್ತೆ ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಇನ್ನೂ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 2 ದಾರ 1. ಸೊ ಡಬಲ್ ಕ್ರೋಶ ಆಗಿದ ತಕ್ಷಣ ಬೀಡ್ ಆದ ತಕ್ಷಣ ಒಂದು ಕಂಬ ಆಗಿದ ತಕ್ಷಣ 3 ಚೈನ್ಸ್ನ ಹಾಕ್ಕೋಬೇಕು. 3 ಚೈನ್ಸ್ ಹಾಕ್ಕೊಂಡು ಬ್ಯಾಕಲ್ಲಿ ನೋಡಿ ಬೀಡ್ ಪಕ್ಕನೇ ಇರೋ ಕಂಬಕ್ಕೆ ಮೇಲ್ಗಡೆ ಹೋಲ್ ಗ್ಯಾಪ್ ನೀಟಾಗಿ ಕಾಣಿಸುತ್ತೆ. ಸೊ ಆ ಹೋಲ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿದಾರ ಅಂತಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಮತ್ತೆ ಫ್ರಂಟ್ ಸೈಡ್ ಟರ್ನ್ ಮಾಡ್ಕೊಳ್ತೀನಿ. ಬೀಡ್ ಅರೌಂಡ್ ಇರೋ 3 ಚೈನ್ಗೆ ನಾನು ನೀಡಲ್ನ ಹಾಕಿ 3 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಸೊ 4 ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಒಟ್ಟು 4 ಸಿಂಗಲ್ ಕ್ರೋಶನ 3 ಚೈನ್ಗೆ ಮಾಡ್ಕೋತಾ ಇದ್ದೀನಿ. ಇವನ್ 3 ಆದರೂ ನಡೆಯುತ್ತೆ. ಸೊ ನಾನು 4 ಸಿಂಗಲ್ ಕ್ರೋಶ ಮಾಡಿಕೊಂಡು ಆರ್ಚ್ ಟೈಪ್ ಬರುತ್ತಲ್ವ ಫ್ರೆಂಡ್ಸ್, ಬೀಡು ಸೆಂಟರ್ಗೆ ಹೋಗುತ್ತೆ. ಸೊ ಮತ್ತೆ ಇನ್ನೂ ಒಂದು ಕಂಬ ಮಾಡ್ತಾಯಿದ್ದೀನಿ, ಅವಾಗ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ಕಂಬ. ಇವಾಗ ನಮಗೆ 2 ಪೆಟಲ್ ಆಯಿತು. ಜಸ್ಟ್ 2 ಪೆಟಲ್ ಲಾಕ್ ಮಾಡಿದ್ರೆ ನಿಮಗೆ ಹಾಫ್ ಬಟರ್ಫ್ಲೈ ಶೇಪ್ ಬರುತ್ತೆ. ಆ ಥರ ಕಾಣಿಸುತ್ತೆ ನೋಡಿ, ಈ ಥರ ಕಾಣುತ್ತೆ. ವಿತ್ ಬೀಡು ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ 3 ಪೆಟಲ್ಸ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ತೋರಿಸ್ತೀನಿ. ಜಸ್ಟ್ 2 ಪೆಟಲ್ ಹಾಕಿದ್ರೆ ಇಷ್ಟು ಕ್ಯೂಟಾಗಿ ಮುದ್ದಾಗಿ ಕಾಣುತ್ತೆ ಫ್ರೆಂಡ್ಸ್. ಅಂದರೆ ಸ್ವಲ್ಪ ಸಿಂಪಲ್ಲಾಗಿ ಫಾಸ್ಟಾಗಿ ಬೇಕಂದರೆ 2 ಪೆಟಲ್ಸನ್ನು ಯೂಸ್ ಮಾಡ್ಬೋದು. ಅಷ್ಟೇ ಡಿಸೈನ್ಗೆ ಕಂಪ್ಲೀಟ್ ಮಾಡ್ಬೋದು. ಇಲ್ಲಾಂದರೆ ಇನ್ನೂ ಒಂದು ಪೆಟಲ್ನ ಇನ್ನೊಂದು ಬೀಡನ್ನ ಹಾಕ್ತೀನಿ. ಇನ್ನೊಂದು ಕಂಬ ಎಕ್ಸ್ಟ್ರಾ ಮಾಡಿ 3 ಚೈನ್ ಹಾಕಿ ಇನ್ನೊಂದು ಪೆಟಲ್ನ ಮಾಡಬೇಕು. ಇವಾಗ 3 ಚೈನ್ ಹಾಕಿ ನೋಡಿ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಇರೋ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ವ, ಅಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಮತ್ತೆ ಬೀಡ್ ಮೇಲೆ ಇರೋ 3 ಚೈನ್ಗೆ ಮತ್ತೆ ಫಿಲ್ ಮಾಡ್ತಾಯಿದ್ದೀನಿ. 4 ಸಿಂಗಲ್ ಕ್ರೋಶೆ ಫಿಲ್ ಮಾಡ್ಕೊಳ್ತೀನಿ. ಇವನ್ 3 ಆದರೂ ನಡೆಯುತ್ತೆ. ಸೊ ನಾನು ಇಲ್ಲಿ 4 ಸಿಂಗಲ್ ಕ್ರೋಶನ 3 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ಕೊಳ್ತೀನಿ. ಸೊ ಫಿಲ್ ಮಾಡಿಕೊಂಡು ಮತ್ತೆ ಈಗೇನು ಒಂದು ಕಂಬ ಹಾಕೋಣ. ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು ನೋಡಿ ಒಂಚೂರು ಸ್ವಲ್ಪ ಗ್ಯಾಪಲ್ಲೇ ನಾನು ಲಾಕ್ ಮಾಡ್ತೀನಿ. ತುಂಬ ಗ್ಯಾಪ್ ತೊಗೊಳೋದು ಬೇಡ ಫ್ರೆಂಡ್ಸ್, ಸ್ವಲ್ಪ ಗ್ಯಾಪ್ ಆದರೆ ನಡೆಯುತ್ತೆ. ಸೊ ಈ ರೀತಿ ಬರುತ್ತೆ. ಅದು ನೋಡ್ಕೊಳ್ಳಿ ನೀವು, ಬೆಂಡಾದರೆ ಚೆನ್ನಾಗಿರುತ್ತಾ ಅಥವಾ ಸ್ಟ್ರೈಟಾಗಿರುತ್ತೆ, ಎಷ್ಟು ಬೇಕಾದ್ರೂ ನೀವು ಮೆಷರ್ಮೆಂಟಲ್ಲಿ ನಿಮ್ಗೆ ಇಷ್ಟ ಅಷ್ಟು ಲಾಕ್ ಮಾಡ್ಕೋಬೋದು. ನಾನು ಸ್ವಲ್ಪ ಸ್ಪೇಸ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಸ್ವಲ್ಪ ಸ್ಪೇಸ್ ತೊಗೊಂಡು ಲಾಕ್ ಮಾಡಿ ಪಕ್ಕದಲ್ಲಿ 1 or 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 or 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ನಾವು ಇವಾಗ 5 ಚೈನ್ ಆದರೂ ಹಾಕೋಬೋದು ಫ್ರೆಂಡ್ಸ್, ಇಲ್ಲಾಂದರೆ ಇನ್ನೂ ಒಂದು ಆರ್ಚ್ ಕೂಡ ಮಾಡ್ಕೋಬೋದು. ಸೊ ಆ್ಯಸ್ ಯು ವಿಶ್. 2, 3 ಆರ್ಚಸ್ 4 ಆರ್ಚಸ್ ಆ ಥರ ಕೂಡ ಮಾಡ್ಕೊಂಡು, ಕುಚ್ಚು ಕಡಿಮೆ ಬೇಕಂದರೆ ಆರ್ಚ್ ಜಾಸ್ತಿ ಮಾಡ್ಕೋಬೇಕು. ಕುಚ್ಚು ಜಾಸ್ತಿ ಬೇಕಂದರೆ ಆರ್ಚ್ಗಳನ್ನ ಕಡಿಮೆ ಮಾಡ್ಕೊಳ್ಳಿ, ಅಂದರೆ 1 ಆರ್ಚ್ 1 ಕುಚ್ಚು ಆ ಥರ ಮಾಡ್ಕೋಬೋದು. ಸೊ ಇವನ್ 1-2 ಆರ್ಚಿಗೆ 1 3 ಕುಚ್ಚು 4 ಕುಚ್ಚು ಆ ಥರ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಕಾಂಬಿನೇಷನ್ ಹೆಂಗಾದ್ರೂ ಮಾಡ್ಕೋಬೋದು ನೀವು. ಸೊ ಮತ್ತೆ ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಒಂದು ಹಾಕಿದ ತಕ್ಷಣ ನಾನು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ, ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಮತ್ತು ಸ್ಲ್ಯಾಂಟಾಗೆ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಸೆಂಟ್ರಲ್ಲಿ ಗ್ಯಾಪ್ ಬಿಟ್ಟಿದ್ರೆ ಸ್ವಲ್ಪ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಹತ್ರನೇ ಆಯಿತು. ಸೊ ನೀವು ನೋಡಿ ಇಷ್ಟು ಹತ್ತಿರ ಇದ್ದರೆ ಚೆನ್ನಾಗಿ ಅನಿಸುತ್ತೆ, ಇಲ್ಲಾಂದರೆ ಇಂಚೂರು ಗ್ಯಾಪ್ ಬೇಕಾ, ನೀವು ಬೇಕಂದರೆ ಇನ್ನೂ 1-2 ಸಿಂಗಲ್ ಕ್ರೋಶೆನ ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ನಾನು 2 ಚೈನ್ ಹಾಕಿಬಿಟ್ಟು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಆಗಿದ ತಕ್ಷಣ ಒಂದು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡೋಣ. ಸೊ ಒಂದು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡೋಣ, ಮಾಡಿಬಿಟ್ಟು ಒಂದು ಡಬಲ್ ಕ್ರೋಶೆ, ಮತ್ತು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆನ ಮಾಡಿ 3 ಚೈನ್ ಮಾಡ್ಕೊಳ್ಳೋಣ. 3 ಚೈನ್ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಅಲ್ಲಿ ಬೀಡ್ ಪಕ್ಕನೇ ಒಂದು ಕಂಬ ಹಾಕಿರ್ತೀವಲ್ಲ, ಅದ್ರ ಹಿಂದೆಗಡೆ ಹೋಲ್ ಗ್ಯಾಪ್ ಕಾಣುತ್ತೆ ನೀಟಾಗಿ, ಅಲ್ಲಿ ನೀಡಲ್ ಹಾಕಿದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಮತ್ತು ಫ್ರಂಟ್ ಸೈಡ್ ಟರ್ನ್ ಮಾಡಿಕೊಂಡು ಈ 3 ಚೈನ್ ಏನಿದೆ ಅದ್ರ ಒಳಗಡೆ ನೀಡಲ್ನ ಹಾಕಿದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಈ ರೀತಿ 4 ಟೈಮ್ಸ್ ಮಾಡ್ಕೋತೀನಿ, ಅಂದರೆ 4 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇರೋದು. ಸೊ ನಮಗಲ್ಲಿ ಒಂದು ಪೆಟಲ್ ಟೈಪ್ ಫಾರ್ಮ್ ಆಗುತ್ತೆ, ಆ ಫ್ಲವರ್ ಪೆಟಲ್ ಟೈಪು. ತುಂಬ ಸ್ಟಿಫಾಗಿ ನೀಟಾಗಿ ಬರುತ್ತೆ ಫ್ರೆಂಡ್ಸ್, ಯಾಕಂದರೆ ಇವಾಗ 4 ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಹಾಕ್ತೀವಲ್ಲ, ತುಂಬ ಸ್ಟಿಫಾಗಿ ಬರುತ್ತೆ. ಈಗೇನು 1 ಡಬಲ್ ಕ್ರೋಶೆ ಹಾಕಿ ಬೀಡ್ ಹಾಕಿ ಮತ್ತು ಇನ್ನೊಂದು ಪೆಟಲ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ದಾರ ಮೇಲೆ ಮಾಡಿ ಇವಾಗ ಬೀಡನ್ನ ಹಾಕೋಣ, ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ.
ಸೊ ಕಂಟಿನ್ಯೂ ಮಾಡಿದ್ದೇನೆ, ಅಂದರೆ ಫುಲ್ 3 ಪೆಟಲ್ಸ್ ಹಾಕಿದ್ದೀನಿ. ಅದು ಕೂಡ ಸ್ಟಾರ್ಟಿಂಗ್ ಎಷ್ಟು ಗ್ಯಾಪಲ್ಲಿ ಲಾಕ್ ಮಾಡಿದ್ವಿ ಅಷ್ಟು ಗ್ಯಾಪಲ್ಲಿ ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲೇ ಇನ್ನೂ 1 ಅಥವಾ 2, ಸೊ ಇನ್ನೂ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸೆಂಟ್ರಲ್ಲೂ 1 ಎಕ್ಸ್ಟ್ರಾ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅದು ತುಂಬ ಕಂಜಸ್ಟು ಆಗಬಾರ್ದಲ್ವ. ಸೊ ಅದಕ್ಕೆ ಅಲ್ಲಿಂದ 5 ಚೈನ್ ಹಾಕೋತೀನಿ, 4, 5. ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ಇನ್ನೂ 1 ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಬೇಕು, ಮತ್ತು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು ಡಿಸೈನ್ನ. ನೋಡಿ ಈ ಥರ ಕಾಣಿಸುತ್ತೆ. ಸೆಂಟ್ರಲ್ಲಿ ಒಂಚೂರು ಗ್ಯಾಪ್ ಇಲ್ಲ, ನಿಮಗೆ ಗ್ಯಾಪ್ ಬೇಕಂದರೆ ಎಕ್ಸ್ಟ್ರಾ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಸೊ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ನಾರ್ಮಲಾಗಿ ಯಾವಾಗಲೂ ಫ್ಲವರ್ ಪೆಟಲ್ ಹಾಕ್ತೀವಿ ಅಲ್ವಾ, ಅದರಲ್ಲಿ ಬೀಡ್ ಬಂದಿರೋ ಥರ ಬೇರೆ ಥರ ಬೀಡನ್ನೂ ಹಾಕ್ತೀವಿ. ಸೊ ಇದು ಫ್ಲವರ್ ಪೆಟಲ್ಸಲ್ಲಿ ಬೀಡ್ ಈ ಥರ ಹಾಕೋ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವ ರೀತಿ ಹಾಕಿರೋದು ಗೊತ್ತಾಗೋದಿಲ್ಲ. ಸೊ ತುಂಬ ನೀಟಾಗಿ ಸ್ಟಿಫಾಗಿರುತ್ತೆ ಡಿಸೈನು, ಅಲ್ಲಾಡೋದಿಲ್ಲ. ಸೊ ಅಷ್ಟು ನೀಟಾಗಿ ಬರುತ್ತೆ. ಸೊ ಇದನ್ನು ಹಾಕಿಬಿಟ್ಟು ತೋರಿಸ್ತೀನಿ ನಾನು. ಹಾಗೆ ಕಂಟಿನ್ಯೂ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಇವನ್ ವಿತೌಟ್ ಕುಚ್ಚು ಕೂಡ ನೀವು ಮಾಡ್ಕೋಬೋದು. ಸೊ ವಿತ್ ಕುಚ್ಚು ಮಾಡ್ಕೋಬೋದು. ಡಿಸೈನ್ ತುಂಬ ನೀಟಾಗಿ ಫಾಸ್ಟಾಗಿ ಕೂಡ ಆಗೋಗುತ್ತೆ, ಅಂತ ಟೈಮ್ ತೊಗೊಳ್ಳಲ್ಲ. ಸ್ಲ್ಯಾಂಟಿಂಗ್ ಆ್ಯಕ್ಚುಲಿ ಒಂದು ಚಿಕ್ಕ ಡಿಫ್ರೆನ್ಸ್ ಮಾಡಿದ್ದೀನಿ ಅಷ್ಟೇ. ಸೊ ಈಸಿ ಡಿಸೈನ್ಸು, ಸಾಫ್ಟ್ ಸಿಲ್ಕ್ ಸ್ಯಾರಿ, ಸಿಂಪಲ್ ಸ್ಯಾರಿಗೆ, ಎಲ್ಲ ಥರ ಸ್ಯಾರಿಗೂ ಈ ಡಿಸೈನು ಮ್ಯಾಚ್ ಆಗುತ್ತೆ. ನಾನು ಹೇಳ್ದೆ ಅಲ್ಲ ಫ್ರೆಂಡ್ಸ್, ಗ್ಯಾಪ್ ಬೇಕಂದರೆ ಇನ್ನು 1 ಅಥವಾ 2 ಸಿಂಗಲ್ ಕ್ರೋಶನ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಬೇಡ ಅಂದರೆ ಇಷ್ಟಕ್ಕೆ ಸಾಕಂದರೆ ಹೀಗೆ ಕಾಣಿಸುತ್ತೆ. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. 137 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ ಈ ಡಿಸೈನ್ಗೆ. ಸೊ ಈ ರೀತಿ ಕಾಣಿಸ್ತಾ ಇದೆ. ನಾನು ಹೇಳ್ದೆ ಅಲ್ಲ, ವಿತೌಟ್ ಕುಚ್ಚು ತುಂಬ ಚೆನ್ನಾಗಿರುತ್ತೆ, ವಿತ್ ಕುಚ್ಚು ಚೆನ್ನಾಗಿರುತ್ತೆ. ಹತ್ರ ಕುಚ್ಚು ಹಾಕಿದ್ದೀವಿ. ಸೊ ಬೇಬಿ ಕುಚ್ಚು ಈ ರೀತಿ ಕಾಣಿಸ್ತಾ ಇದೆ. ಫೈನಲಾಗಿ ನಾರ್ಮಲ್ ಸಿಂಪಲ್ ಡಿಸೈನು. ಸೊ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ, ಸೂಟ್ ಆಗುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 350 to 400 ಅವರನ್ನು ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡಿಕೊಂಡು ನೀವು ಮಾಡ್ಕೋಬೋದು. ಸ್ಲ್ಯಾಂಟಿಂಗ್ ಅರ್ಚಸ್ ಫುಲ್ ಓವರಾಲ್ ಸ್ಯಾರಿಗೆ ಹಾಕಿದ್ಮೇಲೆ ತುಂಬ ಲುಕ್ ಕಾಣಿಸುತ್ತೆ. ಯಾವ ಸ್ಲ್ಯಾಂಟಿಂಗ್ ಅರ್ಚಿದ್ರು ಕೂಡ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ಅದು ಸಿಂಪಲ್ ಆಗಿದೆ ಡಿಸೈನು. ಸೊ ಬಟ್ ಲುಕ್ ಚೆನ್ನಾಗಿ ಕೊಡುತ್ತೆ ನಿಮಗೆ. ಸ್ಲ್ಯಾಂಟಾಗಿರುತ್ತೆ ಅಲ್ವಾ, ನಾರ್ಮಲ್ ಯು ಶೇಪ್ ಅಲ್ದಿರ ಈ ಥರ ಫ್ಲವರ್ ಪೆಟಲ್ಸ್ ಟೈಪು ವಿತ್ ಬೀಡ್ಸ್ ಟೈಪು ಒಂದು ಸೈಡ್ ಟ್ರೈ ಮಾಡಿ. ನಿಮಗೆ ಡಿಸೈನ್ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಕೊಡೋಣ ಮರಿಬೇಡಿ ಫ್ರೆಂಡ್ಸ್. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.